ಏನೇ ಹೇಳು ಸುಕನ್ಯಾ, ನಮ್ಮ ಮಗಳು ಅದೃಷ್ಟ ತುಂಬ ಚೆನ್ನಾಗಿದೆ ಕಣೆ. ಅಷ್ಟು ಚೆನ್ನಾಗಿದ್ದಕ್ಕೆ ಅಲ್ವೇನೆ ಅಷ್ಟು ಒಳ್ಳೆ ಸಂಬಂಧ ಬಂದಿರೋದು. ಬೀಗ್ರಂತೂ ತುಂಬ ಅಂದರೆ ತುಂಬಾನೇ ಒಳ್ಳೆಯವರು. ನಮಗೆ ಏನು ಕೊಡೋದು ಬೇಡ, ನಿಮ್ಮ ಮುದ್ದಿನ ಮಗಳನ್ನ ನಮ್ಮನೆ ಸೊಸೆ ಮಾಡಿಕೊಟ್ರೆ ಅಷ್ಟೇ ಸಾಕು ಅಂತ ಅವರೇ ಬಾಯಿ ಬಿಟ್ಟು ಹೇಳಿದ್ರು ಕಣೆ. ಹೌದು ರೀ. ಹಾಗಂತ ನಮ್ಮ ಅಳಿಯಂದ್ರಿಗೆ ಏನು ಕೊಡದೇ ಇದ್ರೆ ಆಗತ್ತಾ ಹೇಳಿ? ಏನಾದರೂ ಕೊಡ್ಬೇಕಲ್ವಾ? ಈಗ ಬೀಗ್ರೇನೋ ಏನು ಬೇಡ ಅಂತ ಹೇಳ್ತಿದ್ದಾರೆ. ನಾವು ಸುಮ್ಮನಾಗ್ಬಿಟ್ರೆ ಈಗ ಬಂಧು ಬಳಗ ಎಲ್ಲ ಬಂದಿರ್ತಾರೆ. ಅವರೆಲ್ಲರೂ ಕೇಳ್ತಾರೆ ಏನು ಕೊಟ್ರಿ ಅಂತ. ಇಲ್ಲ, ಬೀಗ್ರು ಏನು ಬೇಡ ಅಂತ ಹೇಳಿದ್ದಾರೆ, ಹಾಗಾಗಿ ಏನು ಕೊಟ್ಟಿಲ್ಲ ಅಂತ ಹೇಳೋದಕ್ಕಾಗತ್ತಾ ಹೇಳಿ? ನಮ್ಮ ತಕ್ಕಮಟ್ಟಿಗಾದ್ರೂ ಏನಾದರೂ ಕೊಡ್ಬೇಕಲ್ವೇನ್ರಿ? ಹೌದು ಸುಕನ್ಯಾ, ನೀನು ಹೇಳೋದು ಸರಿಯಾಗೇ ಇದೆ. ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನಾನು ಅಳಿಯಂದ್ರಿಗೋಸ್ಕರ ಒಂದು ಸರ ಮಾಡಿಸೋದಕ್ಕೆ ಹಾಕಿದ್ದೀನಿ. ಹಾಗೆ ಕೈಗೆ ಬ್ಯಾಸ್ಲೈಟ್ ಕೂಡ ಹಾಕಿದ್ದೀನಿ. ಇನ್ನು ಮಗಳಿಗೆ ಏನೇನು ಕೊಡಬೇಕೋ ಎಲ್ಲದನ್ನು ಮಾಡಿಸೋದಕ್ಕೆ ಹಾಕಿ ಬಂದಿದ್ದೀನಿ. ಅದ್ರ ಜೊತೆಗೆ ಇನ್ನೇನಾದರೂ ಬೇರೆ ಕೊಡಬೇಕಾ ಅದನ್ನು ನೀನು ಹೇಳು. ಬೇಡ ರೀ, ಸದ್ಯಕ್ಕೆ ಇಷ್ಟೇ ಸಾಕು. ನಮ್ಮ ಮಗಳು ಬಂಗಾರ ಹಾಗೆ ಅಳಿಯನ್ ಬಂಗಾರ ಅಂತ ಸೇರಿಸಿ ಸುಮಾರು 7-8 ಲಕ್ಷ ಇದೇ ಆಗತ್ತೆ. ಇವಾಗಿನ ರೇಟಲ್ಲಿ ಬಂಗಾರ ಏನಾದರೂ ತೆಗಿಯೋ ಹಾಗಿದೆಯಾ? ಗ್ರಾಮ್ಸಿಗೆ 10,000 ಮೇಲಿದೆ. ಹೀಗಿರುವಾಗ ಇಷ್ಟೇ ಸಾಕು ಕಣ್ರಿ. ಇನ್ನೂ ಬೇರೆ ಬೇರೆ ಖರ್ಚು ಅಂತ ಸುಮಾರಿದೆ ಅಲ್ವಾ? ಹಾಂ, ನೀನು ಹೇಳ್ತಿರೋದು ಸರಿ ಇದೆ ಸುಕನ್ಯಾ. ಹಾಗಂತ ನಾವು ಪ್ರತಿಯೊಂದರಲ್ಲೂ ಉಳಿಸ್ತಾ ಹೋದ್ರೆ ನಮ್ಮ ಮಗಳು ಮದುವೆನ ಅದ್ದೂರಿಯಾಗಿ ಮಾಡ್ದಾಗ ಆಗುತ್ತಾ ಹೇಳು? ನೋಡು, ಏನೋ ಅದೇ ಬಟ್ಟೆ ಬರಿ ಎಲ್ಲ ತೆಗಿಬೇಕು ಅಂತ ಹೇಳಿದ್ಯಲ್ಲ, ಅದನ್ನೆಲ್ಲ ಯಾವಾಗ ತಗೊಂಡ್ ಬರೋಣ? ಹೌದು ರೀ, ನಾನು ಅದ್ರ ಬಗ್ಗೆನೇ ಮಾತಾಡಬೇಕು ಅಂದ್ಕೊಂಡಿದ್ದೆ. ಇನ್ನೊಂದು 15 ದಿನ ಇದೆ. ಇವಾಗ ಜವಳಿ ತಗೊಂಡು ಬಂದರೆ ಮದುಮಗಳು ಸೀರೆ ಬ್ಲೌಸು ಎಲ್ಲ ಹೊಲ್ಸೋದಕ್ಕಾಗುತ್ತೆ. ಹಾಗೆ ಯಾರ್ಯಾರಿಗೆ ಕೊಡಬೇಕೋ ಎಲ್ಲರಿಗೂ ಅವ್ರವ್ರ ಮನೆಗೆ ತಗೊಂಡೋಗಿ ಕೊಡೋದಕ್ಕೂ ಆಗುತ್ತೆ. ಇಲ್ಲ ಅಂದರೆ ಆ ಮದುವೆ ದಿನ ಯಾರಿಗೂ ಏನು ಕೊಡೋದಕ್ಕಾಗಲ್ಲ ಕಣ್ರಿ. ಎಲ್ರಿಗೂ ಅದನ್ನ ಕೊಡ್ತಾ ಕೂತ್ಕೊಂಡ್ರೆ ನಾವು ಮದುವೆನೇ ನೋಡೋದಕ್ಕಾಗಲ್ಲ. ಹಾಗಾಗಿ ಹೌದು ಕಣೆ, ನೀನು ಮದುವೆ ಮನೇಲೆಲ್ಲ ಆ ಸೀರೆ ಕೊಡೋ ಗಲಾಟೆನೆಲ್ಲ ಇಟ್ಕೋಬೇಡ ನೋಡು. ಯಾವಾಗಲೂ ಅವ್ರನ್ನ ಕರೆದು ಇವ್ರನ್ನ ಕರೆದು ಎಲ್ಲರಿಗೂ ಕೊಡೋದಕ್ಕಾಗಲ್ಲ. ಕೆಲವೊಬ್ರೆಲ್ಲ ಊಟ ಮಾಡ್ಕೊಂಡು ಹುಡುಗಿ ಮಾತಾಡ್ಸ್ಕೊಂಡು ಹಾಗೆ ಹೊರಟ್ಬಿಡ್ತಾರೆ. ಅವ್ರನ್ನೆಲ್ಲ ಹಿಡ್ಕೊಂಡು ಬರೋದಕ್ಕಾಗಲ್ಲ. ಅದು ಬೇರೆ ಇರೋ ಒಬ್ಳು ಮಗಳು ಮದುವೆ ಮಾಡ್ತಿದ್ದೀವಿ. ಯಾರ್ಯಾರು ನೆಂಟರು ದಿಷ್ಟ್ರು ಯಾರ್ಯಾರಿದ್ದಾರೋ ಎಲ್ರಿಗೂ ಈ ಸರಿನೇ ಬಟ್ಟೆ ಕೊಟ್ಬಿಡ್ಬೇಕು ನೋಡು. ಇನ್ಯಾವತ್ತೂ ಕೊಡೋದಕ್ಕಾಗಲ್ಲ. ಹೌದು ಹೌದು ರೀ, ನಾಳೆನೇ ಜವಳಿ ತಗೊಂಡ್ ಬರೋದಕ್ಕೆ ಹೋಗೋಣ. ಹಾಗೆ ನನ್ನ ಮಗಳಿಗೆ ಧಾರೆ ಸೀರೆ ಯಾವ್ದು ಬೇಕೋ ಅವಳೇ ಸೆಲೆಕ್ಟ್ ಮಾಡ್ಕೊಂಡ್ಲಿ. ಚೆನ್ನಾಗಿರೋದು ಸೆಲೆಕ್ಟ್ ಮಾಡೋಣ ಆಯ್ತಾ? ಮಗಳೇ, ನಿನಗೆ ಯಾವ ಕಲರ್ ಇಷ್ಟನೋ ಅದೇ ಸೀರೆನ ಸೆಲೆಕ್ಟ್ ಮಾಡ್ಕೊ ಆಯ್ತಾ? ಹಾ ಹಾ, ಸರಿ ಅಮ್ಮ. ಹೇಗೂ ನೀನು ಬರ್ತೀಯ ಅಲ್ವಾ? ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡು. ನನಗೆ ನೀನು ಯಾವ ಸೆಲೆಕ್ಟ್ ಮಾಡಿದ್ರೂ ಇಷ್ಟ ಆಗುತ್ತೆ ರೀ. ಹಾಗಾದ್ರೆ ನಾಳೆನೇ ಜವಳಿ ತಗೊಂಡು ಬಂದ್ಬಿಡೋಣ. ಹಾಗೆ ಅಲ್ಲೇ ಹೋಗುವಾಗ ಪುರೋಹಿತ್ರಿಗೆ ಕೂಡ ಒಂದು ಮಾತು ಹೇಳ್ಬಿಟ್ಟು ಬರೋಣ. ಹಾಂ, ಸರಿ ಸುಕನ್ಯಾ. ಛತ್ರದವರಿಗೆ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಹಾಗೆ ಅಲ್ಲಿ ಅಡುಗೆ ಮಾಡೋರಿಗೂ ಎಲ್ಲನೂ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಹಾಗೆ ಯಾವ್ಯಾವ ಡಿಶ್ ಬೇಕು ಎಲ್ಲನೂ ಹೇಳಿದ್ದೀನಿ. ಇನ್ನು ಯಾವ ಕೆಲಸನೂ ಬಾಕಿ ಇಲ್ಲ. ನಾಳೆ ಹೋಗಿ ಜವಳಿ ಎಲ್ಲ ತಂದು ಮಗಳಿಗೆ ಯಾವ ಡಿಸೈನ್ ಬೇಕು ಎಲ್ಲ ಕೇಳಿ ನೀನೇ ಕರ್ಕೊಂಡು ಹೋಗಿ ಹೊಲಿಯೋದಕ್ಕೆ ಕೊಟ್ಟ. ಹಾ ರೀ, ಜೊತೆಗೆ ಮಗಳಿಗೆ ಬಳುವಳಿ ಅಂತ ಎಲ್ಲ ತೆಗಿಬೇಕಲ್ಲ, ಅದನ್ನು ನಾಳೆನೇ ತಗೊಂಡು ಬರೋಣ. ತುಂಬ ದಿನ ಟೈಮ್ ಇಲ್ಲ. ಇನ್ನೊಂದು 15 ದಿನದಲ್ಲಿ ಮಗಳ ಮದುವೆ ಮುಗ್ದೋಗತ್ತೆ. ನಾವು ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೋಬೇಕು. ಮನೆಗೆ ಪೇಂಟಿಂಗ್ ಕೂಡ ಮೊನ್ನೆನೆ ಬಂದು ಹೊಡೆದು ಹೋಗಿದ್ದಾರೆ. ಇನ್ನೇನು ಬೇರೆ ಯಾವ್ಯಾವ ಕೆಲಸ ಇದೆಯೋ ಎಲ್ಲನೂ ನೋಡಿ ಎಲ್ಲನೂ ಬೇಗ ಮುಗಿಸ್ಬಿಡೋಣ ಆಯ್ತಾ? ಹಾಂ ಸುಕನ್ಯಾ, ಎಲ್ಲನೂ ಚೆನ್ನಾಗಿ ಮಾಡೋಣ. ಯಾವುದು ತೊಂದರೆ ಇಲ್ಲದೆ ಮಗಳ ಮದುವೆ ಆದರೆ ಅಷ್ಟೇ ಸಾಕು. ನನಗಷ್ಟೇ ಬೇಕಾಗಿರೋದು. ಸುಕನ್ಯಾ ಮತ್ತೆ ಗೋಪಾಲ್ ದಂಪತಿಗಳಿಗೆ ಇರೋಳು ಒಬ್ಳೇ ಒಬ್ಳು ಮಗಳು ಸಾಕ್ಷಿ. ಅವಳ ಮದ್ವೆನ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಮದ್ವೆ ತಯಾರಿನಲ್ಲಿದ್ದಾರೆ. ಇನ್ನೊಂದು 15 ದಿನದಲ್ಲಿ ಮದ್ವೆ ಕೂಡ ಮುಗ್ದು ಹೋಗತ್ತೆ. ಇನ್ನೇನು ಮದುವೆ ದಿನಗಳು ಹತ್ರ ಬರ್ತಾ ಇದೆ. ಮಗಳು ಮದುವೆ ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ ಆಗತ್ತೆ ಅಂತ ಸುಕನ್ಯಾ ದಂಪತಿಗಳು ತುಂಬಾನೇ ಖುಷಿಯಾಗಿದ್ದಾರೆ. ಭರತ್, ನನ್ನ ಮದ್ವೆಗೆ ಇನ್ನು 1 ವಾರನೇ ಟೈಮ್ ಇರೋದು. ನನಗೆ ತುಂಬಾನೇ ಭಯ ಆಗ್ತಿದೆ. ಇನ್ನು ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಸಾಕ್ಷಿ, ನಿನಗೆ ಅವತ್ತಿನಿಂದನೂ ಹೇಳ್ತಾನೆ ಬಂದೆ ನಾನು. ನೀನು ನಿಮ್ಮ ಅಪ್ಪ ಅಮ್ಮನ ಹತ್ರ ಹೇಳು ನಮ್ಮ ಪ್ರೀತಿ ಬಗ್ಗೆ ಅಂತ. ಆದರೆ ನೀನು ನನಗಾಗಲ್ಲ, ಅವರು ಒಪ್ಪಲ್ಲ ಅಂತ ಹೇಳ್ತಾ ಬಂದೆ. ಹೀಗೆ ದಿಢೀರಂತ 1 ವಾರ ಇರುವಾಗ ಭಯ ಆಗ್ತಿದೆ ಅಂದರೆ ನಾನಾದರೂ ಏನು ಮಾಡಲಿ ಹೇಳು? ಭರತ್, ನಾನು ಏನ್ ಮಾಡ್ಲಿ ಹೇಳು? ಅಪ್ಪ ಅಮ್ಮ ಇಲ್ಲಿವರೆಗೂ ನನ್ಗೇನ್ ಬೇಕೋ ಎಲ್ಲಾನು ಕೊಟ್ಟಿದ್ದಾರೆ. ಆದ್ರೆ ಈ ವಿಷಯದಲ್ಲಿ ಅವರೇ ನಿರ್ಧಾರ ತಗೊಂಡಿದ್ದಾರೆ. ನಾನು ಅವ್ರ ನಿರ್ಧಾರಕ್ಕೆ ಇಲ್ಲ ಅಂತ ಹೇಳೋ ಹಾಗೂ ಇಲ್ಲ. ಧೈರ್ಯವಾಗಿ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋ ಧೈರ್ಯ ಕೂಡ ನನ್ನ ಹತ್ರ ಇಲ್ಲ. ಹೀಗಿರುವಾಗ ನಾನು ಏನ್ ಮಾಡ್ಲಿ ಹೇಳು? ಐ ನೋ ಸಾಕ್ಷಿ, ಆದರೆ ಈ ಸಿಚುವೇಶನ್ ಹೇಗಿದೆ ಹೇಳು? ನೀನು ಧೈರ್ಯ ಮಾಡಿ ಮಾತಾಡಿಲ್ಲ ಅಂದರೆ ಇವಾಗ ನಿನ್ನ ಮದುವೆನೇ ಆಗೋಗುತ್ತೆ. ನೋಡು, ಇನ್ನೂ 1 ವಾರ ಟೈಮ್ ಇದೆ. ಹೇಗಾದರೂ ಮಾಡಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಇರೋ ವಿಷಯನ ಹೇಳ್ಕೊ. ಇಲ್ಲ ಭರತ್, ನನಗೆ ತುಂಬಾ ಭಯ ಆಗ್ತಿದೆ. ಇವಾಗ ಹೇಳಿದ್ರು ಅಪ್ಪ ಅಮ್ಮ
ಅದು ಗೊತ್ತಿಲ್ಲ. ಹೀಗಿರುವಾಗ ಸರಿ ಹಾಗಾದ್ರೆ ನಿಮ್ಮ ಅಪ್ಪ ಅಮ್ಮ ತೋರಿಸಿರೋ ಹುಡುಗನ ಜೊತೆ ಮದುವೆ ಆಗಿ ಲೈಫ್ನ ಹ್ಯಾಪಿಯಾಗಿ ಲೀಡ್ ಮಾಡು. ಏನು ಏನ್ ಮಾತಾಡ್ತಿದ್ಯಾ ಭರತ್ ನೀನು? ನಾನು ನಿನ್ನನ್ನ ಇಷ್ಟಪಡ್ತಿದ್ದೀನಿ. ಹೀಗಿರುವಾಗ ಅವನ ಜೊತೆ ಹೇಗ್ ಮದ್ವೆ ಆಗ್ಲಿ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಮೊದಲೇ ನನಗೆ ತುಂಬಾ ಮನ್ಸಿಗೆ ನೋವಾಗಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ಏನು ಟೆನ್ಷನ್ ಅಲ್ಲಿ ಇದ್ದೀನಿ. ಹೀಗಿರುವಾಗ ನೀನ್ ಯಾಕೆ ಇಷ್ಟು ವ್ಯಂಗ್ಯವಾಗಿ ಮಾತಾಡ್ತಿದ್ಯಾ? ಇನ್ ಹೇಗ್ ಮಾತಾಡ್ಲಿ ಸಾಕ್ಷಿ? ನಾನು ನಿನ್ನ ಇಷ್ಟಪಡ್ತಿದ್ದೀನಿ ತಾನೆ. ನಾನ್ ಬಂದ್ ಮಾತಾಡಿದ್ರೆ ಅದು ಸರಿ ಹೋಗಲ್ಲ. ಹಾಗಾಗಿನೇ ನೀನ್ ಮಾತಾಡು ಅಂತ ಹೇಳ್ತಿರೋದು. ನೀನ್ ನೋಡಿದ್ರೆ ಹೀಗ್ ಹೇಳ್ತಿದ್ಯಾ. ನೋಡು, ನೀನ್ ಇನ್ನೂ ಧೈರ್ಯ ಮಾಡಿ ಮಾತಾಡಿಲ್ಲ ಅಂದ್ರೆ ನಾನು ಹೇಳ್ದಾಗೆ ನಿಮ್ಮ ಅಪ್ಪ ಅಮ್ಮ ತೋರಿಸಿರೋ ಹುಡುಗನ್ ಮದ್ವೆ ಆಗ್ಬೇಕಾಗತ್ತೆ. ಇಲ್ಲ ಇಲ್ಲ, ನನಗೆ ಅವನ ಜೊತೆ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ನಾನು ಏನ್ ಮಾಡ್ಲಿ ಇವಾಗ? ನೋಡು, ನನಗೂ ಅರ್ಥ ಆಗುತ್ತೆ. ಆದ್ರೆ ಸಾಕ್ಷಿ, ಇನ್ 1 ವಾರ ಟೈಮ್ ಇದೆ. ಈ 1 ವಾರದಲ್ಲಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡು, ನಿನ್ ವಿಷಯನ ಹೇಳ್ಕೊ. ಅವಾಗ ಅವ್ರು ಖಂಡಿತವಾಗ್ಲೂ ಈ ಮದ್ವೆನ ಕ್ಯಾನ್ಸಲ್ ಮಾಡ್ತಾರೆ. ಸರಿ, ಹಾಗಾದ್ರೆ ನಾನು ಹೇಗಾದ್ರೂ ಮಾಡಿ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ಒಂದ್ ಕಡೆ ಸುಕನ್ಯಾ ಮತ್ತೆ ಗೋಪಾಲ್ ಇಬ್ರು ಮಗಳ ಮದ್ವೆನ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಸಂಭ್ರಮ ಸಡಗರ ಮಾಡ್ತಾ ಇದ್ದಾರೆ. ಆದ್ರೆ ಸಾಕ್ಷಿ ಬೇರೆ ಯಾವ್ದೋ ಹುಡುಗನ ಪ್ರೀತಿ ಮಾಡ್ತಾ ಈ ಮದ್ವೆನ ಹೇಗ್ ಕ್ಯಾನ್ಸಲ್ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ಇದ್ಯಾವ್ದ್ರ ಬಗ್ಗೆನೂ ಸುಕನ್ಯಾ ಮತ್ತೆ ಗೋಪಾಲ್ಗೆ ಚಿಕ್ಕ ಸುಳಿವು ಕೂಡ ಇಲ್ಲ. ಹೀಗೆ ದಿನಗಳು ಕಳೆಯತ್ತೆ, ಮದ್ವೆ ದಿನಾನೂ ಬರತ್ತೆ. ಆದ್ರೂ ಕೂಡ ಸಾಕ್ಷಿಗೆ ತನ್ನ ಪ್ರೀತಿ ವಿಷಯನ ತಂದೆ ತಾಯಿ ಹತ್ರ ಹೇಳ್ಕೊಳ್ಳೋದಕ್ಕಾಗೋದೇ ಇಲ್ಲ. ಅರೆ, ಯಾಕೆ ಮಗಳೇ, ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಇವತ್ತು ನಿನ್ ಮದ್ವೆ, ಇನ್ನೇನ್ ಮದ್ವೆ ಆಗಿ ಹೋದ್ರೆ ಆಮೇಲೆ ಅಪ್ಪ ಅಮ್ಮನ್ ನೋಡೋದಕ್ಕಾಗಲ್ಲ ಅಂತನಾ? ಹಾಗೆಲ್ಲ ಏನೂ ಯೋಚನೆ ಮಾಡ್ಬೇಡ. ಅಳಿಯಂದ್ರು ತುಂಬಾ ಅಂದ್ರೆ ತುಂಬಾ ಒಳ್ಳೆಯವರು ಕಣೆ. ನಿನ್ನ ಯಾವಾಗ ಬೇಕಾದ್ರೂ ಇಲ್ಲಿಗೆ ಕರ್ಕೊಂಡು ಬರ್ತಾರೆ. ಹಾಗೆ ಒಂದ್ ಸ್ವಲ್ಪ ಟೈಮು ನಮ್ಮ ಕೈಯಲ್ಲಿ ಆಗೋವರೆಗೂ ನಾನು ನಿನ್ನಪ್ಪ ಇಲ್ಲೇ ಇರ್ತೀವಿ. ನಮ್ಮ ಕೈಯಲ್ಲಿ ಆಗದೆ ಇರೋ ಕಾಲದಲ್ಲಿ ಇದನ್ನೆಲ್ಲ ಮಾರಿ ಆಮೇಲೆ ನಿಮ್ ಜೊತೆನೆ ಬರ್ತೀವಿ, ಆಯ್ತಾ? ಮಗಳೇ, ದಾರೆ ಸೀರೆನ ನಿನ್ನಪ್ಪ ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ. ಇನ್ನೇನು ತಗೊಂಡು ಬಂದ್ಬಿಡ್ತಾರೆ. ನೀಟಾಗಿ ಉಟ್ಕೊಂಡು ಚೆನ್ನಾಗಿ ರೆಡಿ ಆಗಬೇಕು, ಆಯ್ತಾ? ಎಲ್ಲರೂ ನೋಡಿದವರು ನಿನ್ನ ತುಂಬಾ ಚೆನ್ನಾಗಿ ಕಾಣ್ತಿದ್ದಾಳೆ ಅನ್ಬೇಕು. ಹಾಗೆ ಮದುವೆ ಆದಮೇಲೆ ನಿನ್ನ ಅತ್ತೆ ಮಾವ ಗಂಡ ಎಲ್ರೂ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಸುಖವಾಗಿ ಸಂತೋಷವಾಗಿರ್ಬೇಕು. ಅವ್ರು ಯಾವತ್ತಾದ್ರೂ ನಿನ್ನ ಜೊತೆ ಕೋಪ ಮಾಡ್ಕೊಂಡ್ರು ನೀನು ಏನು ಬೈಯೋದಕ್ಕೆ ಹೋಗ್ಬೇಡ, ಆಯ್ತಾ? ಏನೋ ಚಿಕ್ಕ ಪುಟ್ಟ ವಿಷಯಕ್ಕೆ ಮಾವನ ಮನೇಲಿ ಕೋಪ ಮಾಡ್ಕೋತಾರೆ. ಹಾಗಂತ ನಾವು ಅದನ್ನೇ ಸಾಧಿಸೋದಕ್ಕಾಗಲ್ಲ ಅಲ್ವಾ? ಹಾಗಾಗಿನೇ ಹೇಳ್ತಿರೋದು. ಅವ್ರು ಏನೇ ಕೋಪ ಮಾಡ್ಕೊಂಡ್ರು ನೀನು ಸಮಾಧಾನವಾಗೇ ಇರು. ಅವಾಗ ನಿನ್ನ ತಾಳ್ಮೆ ಎಲ್ಲ ನೋಡಿ ಅವ್ರಿಗೂ ಖುಷಿ ಆಗತ್ತೆ. ಸರಿ ಮಗಳೇ, ನೀನು ಇಲ್ಲೇ ಕೂತಿರೋ, ನಾನು ನಿಮ್ಮ ಅಪ್ಪ ಬಂದ್ರ ಅಂತ ನೋಡ್ಕೊಂಡು ಬರ್ತೀನಿ, ಆಯ್ತಾ? ಸುಕನ್ಯಾ ಮಗಳಿಗೆ ಒಂದು 4 ಬುದ್ಧಿ ಮಾತು ಹೇಳಿ ಅಲ್ಲಿಂದ ಹೋಗ್ತಾಳೆ. ಅಯ್ಯಯ್ಯೋ, ಇದೇನು ಮಾಡ್ಕೊಂಡೆ ನಾನು? ಇಷ್ಟು ದಿನ ಆದರೂ ಅಪ್ಪ ಅಮ್ಮನ ಹತ್ರ ಹೇಳೋದಕ್ಕೆ ಆಗಿಲ್ಲ. ಇನ್ನೊಂದು 2 ಗಂಟೆಯಲ್ಲಿ ಮದುವೆ ತಯಾರಿ ಏನೋ, ಮದುವೆನೇ ಆಗೋಗುತ್ತೆ. ಇನ್ಮೇಲೆ ನಾನು ನನ್ನ ಭರತ್ನ ಮರಿಬೇಕಾಗತ್ತೆ. ಇಲ್ಲ ಇಲ್ಲ, ನನಗೆ ಅವನಿಲ್ಲದೆ ಇರೋದಕ್ಕಾಗಲ್ಲ. ಅವನ ಜೊತೆನೇ ಲೈಫು. ಇದ್ರೆ ಬದುಕಿದ್ರೆ ಅವನ ಜೊತೆನೇ ಬದುಕಬೇಕು. ಇಲ್ಲ, ನಾನಂತೂ ಇಲ್ಲಿ ಒಂದು ಕ್ಷಣನೂ ಇಲ್ಲ. ಇಲ್ಲ. ಹಲೋ ಭರತ್, ಅದೇನಂದ್ರೆ ಇನ್ನೊಂದು 2 ಗಂಟೆಯಲ್ಲಿ ನನ್ನ ಮದುವೆ ಅದ್ಯಾವುದೋ ಗೊತ್ತಿಲ್ದಿರೋ ಹುಡುಗನ ಜೊತೆ ಆಗ್ಬಿಡತ್ತೆ. ಇಲ್ಲ ಭರತ್, ನನಗೆ ಅವನ ಜೊತೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ನೋಡು, ನಾನು ಇವಾಗಲೇ ಹೊರಟ್ಬರ್ತೀನಿ, ಈಗಿಂದೀಗಲೇ ಹೊರಟ್ಬರ್ತೀನಿ. ನೀನು ಅಲ್ಲಿ ಹೊರಗೆ ಕಾಯ್ತಾ ಇರು. ನಾವಿಬ್ರು ಹೋಗಿ ಮದುವೆ ಆಗೋಣ. ಆಮೇಲೆ ನಮ್ಮಿಬ್ರನ್ನ ಯಾರು ಬೇರೆ ಮಾಡೋದಕ್ಕಾಗಲ್ಲ. ನೋಡು, ಬೇಗ, ನಾನು ಇವಾಗಲೇ ಹೊರಟೆ. ಮದುವೆ ಮನೆ ದಿನದವರೆಗೂ ಸಾಕ್ಷಿ ತಂದೆ ತಾಯಿ ಹತ್ರ ಏನೂ ಹೇಳ್ದೇನೆ ಕೊನೆ ಕ್ಷಣದಲ್ಲಿ ಭರತ್ ಜೊತೆ ಮದುವೆ ಆಗೋ ನಿರ್ಧಾರ ಮಾಡಿ ಮದುವೆ ಮನೆನ ಬಿಟ್ಟು ಹೊರಟೋಗ್ತಾಳೆ. ಅಷ್ಟರಲ್ಲಾಗ್ಲೇ ಸಾಕ್ಷಿ ಮದುವೆ ಮಂಟಪನ ಬಿಟ್ಟು ಬೇರೆ ಯಾರ ಜೊತೆನ ಓಡೋಗಿದ್ದಾಳೆ ಅನ್ನೋ ವಿಷಯ ಇಡೀ ಮದುವೆ ಮನೆಗೆ ಸುದ್ದಿಯಾಗಿರುತ್ತೆ. ಮಗಳು ಹೀಗೆ ಮಾಡ್ತಾಳೆ ಅನ್ನೋ ಚಿಕ್ಕ ಸುಳಿವು ಇಲ್ಲದೆ ಇರೋ ಸುಕನ್ಯಾ ಮತ್ತೆ ಗೋಪಾಲ್ ಬೀಗ್ರೆದ್ರಿಗೆ ಏನು ಮಾತಾಡೋದಕ್ಕಾಗ್ದೇನೆ ತಲೆ ತೆಗ್ಸಿರ್ತಾರೆ. ಅಯ್ಯೋ 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 ಭಗವಂತ, ಅಲ್ಲ ಕಣಯ್ಯ, ನಿನ್ ಮಗಳು ತುಂಬಾ ಒಳ್ಳೆಯವಳು. ನೀವು ಅವಳಿಗೆ ತುಂಬಾ ಸಂಸ್ಕಾರ ಕೊಟ್ಟು ಬೆಳೆಸಿದ್ರ. ನಿಮ್ಮ ಮನೆಯಿಂದ ಹುಡುಗಿನ ತಗೊಂಡೋದ್ರೆ ನಮ್ಮ ಮನೆಗೂ ಒಳ್ಳೇದಾಗತ್ತೆ. ಸೊಸೆ ಒಳ್ಳೆಯವಳಾಗಿರ್ತಾಳಲ್ಲ ಅಂತ ನಾನು ಅನ್ಕೊಂಡು ನಿಮ್ಮನೆಗೆ ಬಂದು ಹೆಣ್ ಕೇಳ್ದೆ. ನಿಮ್ಮ ಹತ್ರ ಒಂದ್ ನಯಾ ಪೈಸೆನೂ ಬೇಡ, ನಮ್ಗೆ ನಿಮ್ಮನೆ ಮಗಳು ಕೊಟ್ರೆ ಸಾಕು, ಅಷ್ಟು ಒಳ್ಳೆ ಹುಡುಗಿನ ನಮ್ಮನೆ ಸೊಸೆ ಮಾಡ್ಕೋತೀನಿ ಅಂತ ಕೇಳ್ಕೊಂಡೆ. ಆದ್ರೆ ನಿನ್ ಮಗಳು ಇಂಥ ಕೆಲಸ ಮಾಡಿದಾಳಲ್ಲಯ್ಯ. ಛೀ, ನಮ್ ಸ್ಟೇಟಸ್ಗೆ ನೀವು ಸ್ವಲ್ಪನೂ ಹೊಂದಲ್ಲ. ಆದ್ರೂ ಕೂಡ ನಿಮ್ ಮಗಳು ಒಳ್ಳೆಯವಳು ಅನ್ನೋ ಕಾರಣಕ್ಕೆ ಎಲ್ರೂ ಹೇಳೋ ಹಾಗೆ ನೀವು ಅವಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಾ ಅನ್ನೋ ಒಂದೇ ಕಾರಣಕ್ಕೆ ನಾನ್ ನಿಮ್ ಜೊತೆ ಸಂಬಂಧ ಬೆಳೆಸ್ದೆ. ನನ್ನಿಂದ ಇವತ್ತು ನನ್ ಮಗನಿಗೂ ಅವಮಾನ ಆಗೋಯ್ತು. ಅದೇನ್ ಮಗಳನ್ನ ಬೆಳೆಸಿದ್ರು, ಏನ್ ಸಂಸ್ಕಾರ ಕೊಟ್ಟಿದ್ದೀರಾ ಅಂತ ಇಡೀ ಮದ್ವೆ ಮನೇಲೆ ಗೊತ್ತಾಯ್ತಲ್ಲ. ಯಾವನ್ ಜೊತೆನೋ ಓಡ್ ಹೋಗಿದ್ದಾಳೆ ಅಂತವಳಿಗೆ ನಾನು ನನ್ ಮನೆ ಪಟ್ಟ ಕೊಡ್ಬೇಕು ಅನ್ಕೊಂಡೆ. ಎಂತ ತಪ್ಪು ಮಾಡ್ಬಿಟ್ಟೆ ನಾನು. ಯಾರಿಗೊತ್ತು
ನೀವಿಬ್ರೇ ಸರಿ ಇಲ್ಲ ಅನ್ಸುತ್ತೆ. ನೀವಿಬ್ರು ಸರಿ ಇದ್ದಿದ್ರೆ ನಿಮ್ ಮಗಳಿಗೂ ಒಳ್ಳೆ ಸಂಸ್ಕಾರ ಕೊಡ್ತಾ ಇದ್ರಿ. ಅವಳು ಒಳ್ಳೆ ಬುದ್ಧಿನೇ ಕಲಿತಾ ಇದ್ಲು. ಹೀಗೆ ಸಾವಿರಾರು ಜನ ಇರೋ ಮದ್ವೆ ಮನೆ ಬಿಟ್ಟು ಯಾವನ್ ಜೊತೆನೂ ಓಡೋಗ್ತಾ ಇರ್ಲಿಲ್ಲ. ಅಪ್ಪ ಪುಣ್ಯ, ಮದ್ವೆಗಿಂತ ಮೊದ್ಲೇ ಓಡೋದ್ಲು. ಎಲ್ಲಾದ್ರೂ ಮದ್ವೆ ಆಗಿ ಮಾರನೇ ದಿನ ಓಡೋಗಿದ್ರೆ ನನ್ ಮರ್ಯಾದೆ ಈಗ ಅರ್ಧ ಹೋಗಿತ್ತು. ಆಮೇಲೆ ಇರೋ ಬರೋ ಪೂರ್ತಿ ಮರ್ಯಾದೆ ಹೋಗ್ಬಿಡ್ತಿತ್ತಷ್ಟೇ. ಮಗ್ನೆ, ಒಳ್ಳೇದಾಯ್ತು. ತಾಳಿ ಕಟ್ಟೋಕ್ಕಿಂತ ಮೊದ್ಲೇ ಇವ್ರ ಮನೆ ಸಂಸ್ಕಾರ ಎಂತದ್ದು ಅಂತ ನಮಗ್ ಗೊತ್ತಾಯ್ತು. ನಡಿಯೋ, ನಾವು ನಮಗ್ ಯಾರು ಸೆಟ್ ಆಗ್ತಾರೋ ಅಂತ ಹುಡುಗಿನ ನೋಡಿ ಮದ್ವೆ ಆಗೋಣ. ಪುಣ್ಯ, ಆ ದೇವ್ರ ದಯೆಯಿಂದ ಎಲ್ಲ ಇವಾಗ್ಲೇ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ನಡಿ. ಅಯ್ಯಯ್ಯೋ, ಕೇಳಿಸ್ಕೊಂಡ್ರ? ಸುಕನ್ಯನ್ ಮಗಳು ಮದ್ವೆ ಮನೆ ಬಿಟ್ಟು ಯಾರ ಜೊತೆನೆ ಓಡೋಗಿದ್ದಾಳಂತೆ. ಪಾಪ ಕಣ್ರಿ. ಅಲ್ಲ, ಗಂಡ ಹೆಂಡತಿ ಇಬ್ರು ಅದ್ದೂರಿಯಾಗಿ ಮಗಳು ಮದ್ವೆ ಮಾಡ್ಬೇಕು ಅಂತ ಎಷ್ಟೆಲ್ಲ ಮಾಡಿದ್ರು. ಈಗ ನೋಡಿ, ಮಗಳು ಯಾರ ಜೊತೆನೋ ಜೂಟ್ ಅಂದಿದ್ದಾಳೆ. ಅಯ್ಯೋ ಅಯ್ಯೋ, ಇವರು ಮಗಳನ್ನ ತಲೆ ಮೇಲೆ ಹೊತ್ಕೊಂಡಿದ್ರು ಬಿಡು. ಅವಳಿಗೆ ಏನ್ ಬೇಕು ಬೇಡ ಎಲ್ಲಾನು ಕೊಡಿಸ್ತಿದ್ರು. ಅದಕ್ಕೆ ಮಗಳು ಇವ್ರಿಗೆ ಹೇಳ್ದೆ ಕೇಳ್ದೇನೆ ಓಡೋಗಿದ್ದಾಳೆ. ಅದು ನಿಜಾನೇ ಅಂತ ಹೇಳಿ ಇವ್ರಿಗಾಗ್ಬೇಕಾಗಿದೆ. ಮಕ್ಳಿಗೆ ಎಷ್ಟ್ ಸಲಿಗೆ ಕೊಡ್ಬೇಕು ಅಷ್ಟ್ ಕೊಡ್ಬೇಕು. ಅತಿರೇಕವಾಗಿ ಕೊಟ್ರೆ ಹೀಗೆ ಆಗೋದು. ಇವಾಗ ನೋಡಿ, ಊರವ್ರ ಮುಂದೆಲ್ಲ ತಲೆ ತೆಗ್ಸೋ ಹಾಗಾಯ್ತು. ಮಾನ ಮರ್ಯಾದೆ ಇರೋದು ಪೂರ್ತಿ ಕಳೆದ್ಬಿಟ್ಲು. ಮಗಳು ಮದ್ವೆ ಮನೆ ಬಿಟ್ಟು ಓಡೋಗಿರೋದ್ರಿಂದ ಬೀಗ ಆಗ್ಬೇಕಾಗಿರೋರು ಬಾಯಿಗೆ ಬಂದಂಗ್ ಮಾತಾಡ್ತಾರೆ. ಆದ್ರೂ ಕೂಡ ಸುಕನ್ಯಾ ಮತ್ತೆ ಗೋಪಾಲ್ ಏನು ಮಾತಾಡ್ದೇನೆ ತಲೆ ತೆಗಿಸ್ತಾರೆ. ಯಾಕೆ ಅಂದ್ರೆ ತಪ್ಪು ಅವ್ರ ಮಗಳು ತಾನೇ ಮಾಡಿರೋದು. ಇದ್ರ ಜೊತೆಗೆ ಊರು ಮನೆಯವರು, ನೆಂಟ್ರದಿಷ್ಟ್ರು ಎಲ್ರು ಅವ್ರ ಬಾಯಲ್ಲಿ ಏನೇನ್ ಬರುತ್ತೋ ಎಲ್ಲಾನು ಮಾತಾಡ್ತಾರೆ. ಇದನ್ನೆಲ್ಲಾನು ಮೌನವಾಗಿ ಕೇಳಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಮಾರನೇ ದಿನ ಸಾಕ್ಷಿ ತಾನು ಪ್ರೀತಿ ಮಾಡಿರೋ ಹುಡುಗನ್ ಜೊತೆ ಮದುವೆ ಆಗಿ ಮನೆಗೆ ಬರ್ತಾಳೆ. ಆದ್ರೆ ಅಲ್ಲಿ ಸುಕನ್ಯಾ ಮತ್ತೆ ಗೋಪಾಲ್ ಮಗಳು ಮಾಡಿರೋ ನಂಬಿಕೆ ದ್ರೋಹದಿಂದ ಊರವ್ರ ಎದುರಿಗೆಲ್ಲ ಆಗಿರೋ ಅವಮಾನ ತಡೆಯೋದಕ್ಕಾಗ್ದೇನೆ ತಾವೇ ನೇಣಿಗೆ ಶರಣಾಗಿರ್ತಾರೆ. ಅಪ್ಪ, ಇದೇನ್ ಮಾಡ್ಕೊಂಡ್ರಿ ಅಪ್ಪ? ಅಮ್ಮ ಕಣ್ಬಿಡಮ್ಮ. ಅಮ್ಮ, ನಾನ್ ಬಂದಿದ್ದೀನಿ. ಅಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ಅಪ್ಪ, ಯಾಕಪ್ಪ ಹೀಗ್ ಮಾಡ್ಕೊಂಡ್ರಿ? ಇನ್ಮೇಲೆ ನನಗೆ ಯಾರ್ ಗತಿ? ಅಪ್ಪ, ಅಪ್ಪ ಕಣ್ಬಿಡಪ್ಪ. ಅಪ್ಪ, ಅಮ್ಮ ಪ್ಲೀಸ್ ಅಮ್ಮ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಅಮ್ಮ ಕಣ್ಬಿಡಮ್ಮ. ಅಯ್ಯೋ ಅಯ್ಯೋ, ಹಾಳಾದವಳೆ. ನಿನ್ನ ಮಗಳು ಮಗಳು ಅಂತ ಎಷ್ಟ್ ಪ್ರೀತಿಯಿಂದ ಬೆಳೆಸಿದ್ರೆ ಕೊನೆಗೂ ನನ್ನ ಅಣ್ಣ ಅದಕ್ಕೆನ ತಿಂದು ತೇಗ್ ನೀರ್ ಕುಡ್ಯಲ್ಲೇ. ಯಾಕಾದ್ರೂ ಹುಟ್ಟಿದ್ಯೆ? ನಿನ್ನಂತ ಮಗಳು ಹುಡ್ತಾಳೆ ಅಂತ ಗೊತ್ತಿದ್ರೆ ಅವರು ನೀನ್ ಹುಟ್ಟೋದೇ ಬೇಡ ಅಂತ ಮೊದ್ಲೇ ತೆಗ್ಸ್ಬಿಡ್ತಿದ್ರಲ್ಲೇ. ಛೇ, ಯಾಕಾದ್ರೂ ಹುಟ್ಟಿದ್ಯೆ? ನನ್ನ ಅಣ್ಣ ಅದಕ್ಕೆನ ದೂರ ಮಾಡ್ಬಿಟ್ಟಿಯಲ್ಲೇ. ಖಂಡಿತವಾಗ್ಲೂ ನೀನು ಉದ್ಧಾರ ಆಗಲ್ಲ ಕಣೆ. ಜೀವಮಾನದಲ್ಲಿ ನೀನು ಉದ್ಧಾರ ಆಗಲ್ಲ. ಯಾರನ್ನ ಮದ್ವೆ ಆಗೋದಕ್ಕೋಸ್ಕರ ಮದ್ವೆ ಮನೆ ಬಿಟ್ಟು ಹೋಗಿ ನನ್ನ ಅಣ್ಣ ಅದಕ್ಕೆ ಸಾವಿಗೆ ಕಾರಣ ಆಗ್ಬಿಟ್ಟಿಯಲ್ಲ. ಹೋಗು, ಯಾರ ಜೊತೆನಾದ್ರೂ ಹೇಗಾದ್ರೂ ಬದುಕು. ನನ್ನ ಅಣ್ಣ ಅದಕ್ಕೆನ ನಾನೇ ಏನೋ ಒಂದ್ ಮಾಡ್ಕೋತೀನಿ. ತಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅನ್ನೋದು ಸಾಕ್ಷಿಗೆ ಇವಾಗ ಅರ್ಥ ಆಗಿರತ್ತೆ. ಎಲ್ಲ ಮುಗಿದು ಹೋದ್ಮೇಲೆ ಯಾರು ಎಷ್ಟೇ ಬೈದ್ರು, ಯಾರು ಎಷ್ಟೇ ಕ್ಷಮೆ ಕೇಳಿದ್ರು, ಯಾರು ಎಷ್ಟೇ ತನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡ್ರು ಹೋಗಿರೋ 2 ಜೀವಗಳು ವಾಪಸ್ ಬರೋದಿಲ್ಲ. ಇದು ಸುಕನ್ಯಾ ದಂಪತಿಗಳ ಜೀವನ ಮಾತ್ರ ಅಲ್ಲ, ಅದೆಷ್ಟೋ ಜನ ತಂದೆ ತಾಯಿಗಳು ಈ ಸಿಚುವೇಶನ್ಗಳನ್ನ ಮಕ್ಕಳಿಂದ ಫೇಸ್ ಮಾಡ್ತಾನೆ ಇದ್ದಾರೆ. ಮಕ್ಕಳು ತಾವು ಮಾಡೋ ಒಂದು ನಿರ್ಧಾರದಲ್ಲಿ ಎಷ್ಟೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಅದನ್ನೆಲ್ಲ ಯೋಚನೆ ಮಾಡ್ದೇನೆ ತಪ್ಪು ನಿರ್ಧಾರಗಳನ್ನ ತಗೊಂಡ್ರೆ ಕೊನೆಗೆ ನಮ್ಮವ್ರನ್ನ ನಾವೇ ಕಳ್ಕೋಬೇಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.